ಚುನಾವಣೆಗೆ ಬಿಜೆಪಿಯ 3 ಹೆಸರು ಘೋಷಣೆಯಾಗಿದೆ. ಸಿಟಿ ರವಿ, ರವಿಕುಮಾರ್ ಹಾಗೆ ಎಂಜಿ ಮುಳೆಗೆ ಪರಿಷತ್ ಟಿಕೆಟ್ ಫಿಕ್ಸ್. ಪರಿಷತ್ ಚುನಾವಣೆಗೆ ಬಿಜೆಪಿ 3 ಹೆಸರುಗಳನ್ನ ಘೋಷಣೆ ಮಾಡಿದೆ. ಸಿಟಿ ರವಿ, ರವಿಕುಮಾರ್ ಹಾಗೆ ಎಂಜಿ ಮುಳೆಗೆ ಪರಿಷತ್ ಟಿಕೆಟ್ ಅನ್ನ ನೀಡಲಾಗಿದೆ ಬಿಜೆಪಿ. ವಿಧಾನಸಭೆಯಲ್ಲಿ ಸೋತಿದ್ದ ಸಿಟಿ ರವಿಗೆ ಪರಿಷತ್ ಟಿಕೆಟ್ ಸಿಕ್ಕಿದೆ. ಎನ್ ರವಿಕುಮಾರ್ಗೆ ಮತ್ತೊಮ್ಮೆ ಪರಿಷತ್ನ ಸ್ಥಾನ ಸಿಕ್ಕಿದೆ. ಬಸವ ಕಲ್ಯಾಣದ ಮಾಜಿ ಶಾಸಕ ಎಂಜಿ ಮುಳೆಗೆ ಪರಿಷತ್ ಟಿಕೆಟ್. ಮಾಜಿ ಸಚಿವ ಸಿಟಿ ರವಿಗೆ ಅದೃಷ್ಟ ಒಲಿದಿದೆ. ಪರಿಷತ್ ಟಿಕೆಟ್ ಅನ್ನ ನೀಡಲಾಗಿದೆ ಬಿಜೆಪಿಯಿಂದ. ಒಟ್ಟು 3 ಈಗ ಬಿಜೆಪಿ ಟಿಕೆಟ್ ಘೋಷಣೆಯಾಗಿದೆ. ಸಿಟಿ ರವಿ, ರವಿಕುಮಾರ್ ಹಾಗೆ ಎಂಜಿ ಮುಳೆಗೆ ಪರಿಷತ್ ಟಿಕೆಟ್ ಘೋಷಣೆಯಾಗಿದೆ. ಒಕ್ಕಲಿಗ, ಕೋಲಿ ಸಮಾಜ, ಮರಾಠರಿಗೆ ಪರಿಷತ್ ಟಿಕೆಟ್. ಜೂನ್ 13ರಂದು ನಡೆಯಲಿರುವಂತಹ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು 3 ಹೆಸರನ್ನ ಸಹ ಘೋಷಣೆ ಮಾಡಲಾಗಿದೆ. ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಇದೆ. ಜೂನ್ 13ರಂದು ಪರಿಷತ್ನ ಚುನಾವಣೆ ನಡೆಯಲಿದೆ. ವಿಧಾನಸಭೆಯಿಂದ ಪರಿಷತ್ಗೆ ನಡೆಯುವಂತಹ ಎಲೆಕ್ಷನ್ ನಾಳೆ, ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. 3 ಈಗ ವಿಧಾನ ಪರಿಷತ್ ಚುನಾವಣೆಯ ಹೆಸರು ಫಿಕ್ಸ್ ಆಗಿದೆ. ಸಿಟಿ ರವಿ, ರವಿಕುಮಾರ್ ಹಾಗೆ ಎಂಜಿ ಮುಳೆಗೆ ಪರಿಷತ್ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಎನ್ ರವಿಕುಮಾರ್ಗೆ ಮತ್ತೊಮ್ಮೆ ಪರಿಷತ್ನ ಸ್ಥಾನ ಸಿಕ್ಕಿದೆ. ಮತ್ತೊಂದು ಕಡೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಂತಹ ಸಿಟಿ ರವಿ ಅವರಿಗೂ ಸಹ ಒಂದು ಅವಕಾಶ, ಪರಿಷತ್ನ ಟಿಕೆಟ್ ಅನ್ನ ನೀಡಿದೆ ಬಿಜೆಪಿ. ಮಾಜಿ ಸಚಿವ ಸಿಟಿ ರವಿಗೆ ಒಲಿದಿರುವಂತಹ ಅದೃಷ್ಟ. ಒಕ್ಕಲಿಗ, ಕೋಲಿ ಸಮಾಜ ಹಾಗೆ ಮರಾಠ ಸಮುದಾಯದ 3 ಈಗ ಟಿಕೆಟ್ ಅನ್ನ ನೀಡಲಾಗಿದೆ. ಮಾಜಿ ಸಚಿವರಾದಂತಹ ಸಿಟಿ ರವಿ, ಪರಿಷತ್ನ ಸಚೇತಕರಾಗಿರುವ ಎನ್ ರವಿಕುಮಾರ್ ಹಾಗೆ ಮಾಜಿ ಶಾಸಕ ಎಂಜಿ ಮುಳೆ, ಈ 3 ಈಗ ಟಿಕೆಟ್ ಫಿಕ್ಸ್ ಮಾಡಲಾಗಿದೆ. ಸಾಕಷ್ಟು ಹೆಸರುಗಳು ಸಹ ಕೇಳಿ ಬರ್ತಾ ಇತ್ತು. ಆಕಾಂಕ್ಷಿಗಳ ಪಟ್ಟಿ ಸಹ ದೊಡ್ಡದಿತ್ತು. ಫೈನಲಿ ಈಗ ಈ 3 ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸುಮಲತಾ ಅವರ ಹೆಸರು ಸಹ ಕೇಳಿ ಬರ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಈಗ ಈ 3 ಟಿಕೆಟ್ ಫೈನಲ್ ಮಾಡಲಾಗಿದೆ ಬಿಜೆಪಿಯಿಂದ. ಎನ್ ರವಿಕುಮಾರ್ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿರುವಂತಹದ್ದು. ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ಸೋತಂತಹ ಸಿಟಿ ರವಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜಾತಿ ಸಮೀಕರಣದ ಆಧಾರದ ಮೇಲೆ ಟಿಕೆಟ್ ಘೋಷಣೆ ಆಗಿರೋದನ್ನ ಗಮನಿಸ್ತಾ ಇರಬಹುದು. ಒಕ್ಕಲಿಗ ಹಾಗೆ ಕೋಲಿ ಸಮಾಜ, ಮರಾಠ ಸಮುದಾಯ, ಈ 3 ಸಮುದಾಯದವರಿಗೆ ಸಹ ಈಗ ಟಿಕೆಟ್ ಅನ್ನ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.